ನಮಸ್ಕಾರ ವೀಕ್ಷಕರೇ, ರಂಗಭೂಮಿ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಋಷಿಕಾ ನಾಗ್. ಕರ್ನಾಟಕದ ಪ್ರಮುಖ ಸಾಂಸ್ಕೃತಿಕ ಕಾರ್ಯಕ್ರಮ ಹಂಪಿ ಉತ್ಸವ. ಯಾಕಂತಂದ್ರೆ ಫೆಬ್ರವರಿ ತಿಂಗಳಲ್ಲಿ ಪರೀಕ್ಷೆ ಸಮಯ, ಆ ಪರೀಕ್ಷೆ ಕಾಲ ಆದ್ರಿಂದ ಇದು ನವೆಂಬರ್ ತಿಂಗಳಲ್ಲೇ ಮಾಡೋದು ಉತ್ತಮ ಅಂತೇಳಿ ನನಗೂ ಅನಿಸುತ್ತದೆ. ಆದ್ರಿಂದ ಇದೇ ವರ್ಷ ಅಂದ್ರೆ 2026ನೇ ವರ್ಷದಲ್ಲೇ ನವೆಂಬರ್ ತಿಂಗಳಲ್ಲಿ ಈ ಉತ್ಸವ ನಡೀತದೆ. ಎಲ್ಲರಿಗೂ ನಮಸ್ಕಾರ. ಸಿದ್ದರಾಮಯ್ಯ ಹೇಳಿದ್ಮೇಲೆ ಮುಗೀತದೆ. ನಾವು ಅದನ್ನ ಪಾಲಿಸ್ತೀವಿ ನಾವು. ಸೊ ಅವರ ಒಂದು ವಿಶ್ವಾಸಕ್ಕೋಸ್ಕರ, ಜಮೀರ್ ಅವರ ವಿಶ್ವಾಸಕ್ಕೋಸ್ಕರ ನಾವು ಬಂದಿದ್ದೀವಿ ಈ ಒಂದು ಉತ್ಸವಕ್ಕೆ. ತಾವೆಲ್ಲ ನೋಡ್ತಿದ್ರ, ಆನಂದಿಸ್ತಾ ಇದ್ದೀರ. ಆ ಆನಂದ ನಾವು ಆನಂದಿಸಿ ನಿಮ್ಮ ಮುಂದೆ ಒಂದೆರಡು ಸರ್, ಮತ್ತೊಂದು ಏನಂತಂದ್ರೆ, ಇಲ್ಲಿ ಹತ್ರ ಇರ್ತಕ್ಕಂಥ ಕಮಲಾಪುರ ಕಡೆ ಇರ್ತಕ್ಕಂಥ ಒಂದು ದಾರಿ ಇದೆ. ಆ ದಾರಿ ಬಿಡ್ತಾ ಇಲ್ಲ. ಕಲಾವಿದರಿಗೆ, ಪ್ರೇಕ್ಷಕರಿಗೆಲ್ಲ ಜನರು ಬರ್ತಕ್ಕಂಥ ಇರೋದು ಇಲ್ಲಿ ನೋಡಿರ್ಬೋದು. ವಿದ್ಯಾರಣ್ಯ ವೇದಿಕೆ ಕಳೆದ ಪೂರ ಮೂಲಿಗಾಗಿದೆ ಇದು. ಈ ವೇದಿಕೆ ಕೊನೆ ವೇದಿಕೆ. ಈ ವೇದಿಕೆಯಲ್ಲಿ ಜನರು ಇಲ್ಲ. ಅಭಿಮಾನಿಗಳು ಬರ್ಬೇಕಂತಂದ್ರೆ 4-6 ಕಿಲೋಮೀಟರ್ ನಡ್ಕೊಂಡು ಬರಬೇಕು. ಸೊ ಬರಬೇಕಾದಂಥ ಸಂದರ್ಭದಲ್ಲಿ ಬಹಳ ಅನಾನುಕೂಲ ಆಗಿದೆ. ಇದು ಜಿಲ್ಲಾಡಳಿತ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಜಮೀರ್ ಅಹಮದ್ ಅವರು, ಲೋಕಲ್ ಶಾಸಕರು ಗವಿಯಪ್ಪ ಅವರು, ಈ ಹೊಸಪೇಟೆ ವಿಜಯನಗರ ಕ್ಷೇತ್ರದ ಶಾಸಕರು ಇದ್ರ ಮೇಲೆ ಗಂಭೀರವಾಗಿ ಆಲೋಚನೆ ಮಾಡಬೇಕು. ಯಾವುದೇ ರೀತಿ ಅನಾನುಕೂಲ ಆಗಬಾರ್ದು. ಇವತ್ತು ನಾವು ಬರಬೇಕಾದ್ರೆ ರಮೇಶ್ ಕರ್ವಾಸನವರು ದೊಡ್ಡಾಟ ಕಲಾವಿದ. ಇವತ್ತು ನಮ್ಮ ಜೀವನದಲ್ಲಿ ಈ ಒಂದು ದೊಡ್ಡಾಟದ ಇತಿಹಾಸದಲ್ಲಿ ಅತ್ಯಂತ ಸ್ಮರಣೀಯವಾದಂಥ ದಿನ. ಯಾಕಂತ ಹೇಳಿದ್ರೆ, ಈ ಒಂದು ವೇದಿಕೆ ಇವತ್ತು ಮಹಾನವಮಿ ದಿಬ್ಬ ವೇದಿಕೆ ಇದೆಯಲ್ಲ, ಇದು ಬಹಳ ಐತಿಹಾಸಿಕವಾಗಿ ಮತ್ತು ಇದು ಒಂದು ಅದ್ಭುತವಾದಂಥ ಇತಿಹಾಸವಾದಂಥ ವೇದಿಕೆ. ಈ ವೇದಿಕೆಯಲ್ಲಿ ನಾವು ಇವತ್ತು ದೊಡ್ಡಾಟ ಪ್ರದರ್ಶನ ಮಾಡ್ತಾ ಇದ್ದೀವಿ. ಇದು ಒಂದು ಐತಿಹಾಸಿಕವಾದಂಥ ಘಟನೆ ನಮ್ಮ ಜೀವನದಲ್ಲಿ. ನಾವು ಒಂದಿಷ್ಟು ಮಟ್ಟಿಗೆ ಈ ದೊಡ್ಡಾಟ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಕ್ಕೆ ಜೀವನ ಸಾರ್ಥಕ ಆಯಿತು ಒಂದು ಮನೋಭಾವ. ಈ ನಿಟ್ಟಿನಲ್ಲಿ ನಾವು ಘನ ಸರ್ಕಾರವನ್ನ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯನ್ನ, ಪ್ರವಾಸೋದ್ಯಮ ಇಲಾಖೆಯನ್ನ, ಎಲ್ಲ ಅಧಿಕಾರಿ ವರ್ಗದವರನ್ನ, DC ಅವರನ್ನ ಬೆಳೆಸಿಕೊಳ್ಳಬೇಕು. ಆದರೆ ಈ ಒಂದು ವಿಷಯದಲ್ಲಿ ಒಂದು ವಿಶೇಷತೆ, ಈ ದೊಡ್ಡಾಟ ಕ್ಷೇತ್ರದಲ್ಲಿ ರಾಜ್ಯಕ್ಕೆ ಬಯಲಾಟ, ಕರ್ನಾಟಕ ರಾಜ್ಯ ಬಯಲಾಟ ಕಲಾವಿದರ ಸಂಘ ಅಂತ ಒಂದು ಸ್ಥಾಪಿಸಿ, ಅದಷ್ಟೇ ಅಲ್ಲ, ಅದಕ್ಕಿಂತ ಪೂರ್ವದಲ್ಲಿ ರಂಗಭೂಮಿ ನ್ಯೂಸ್ ಅಂತ ಅತ್ಯಂತ ಖ್ಯಾತನಾಮವೆತ್ತ ಒಂದು TV ಚಾನಲ್ ಅನ್ನು ಪ್ರಾರಂಭ ಮಾಡುವಂತವರು ಮಹನೀಯರು ನಮ್ಮ ಜೊತೆಗಿದ್ದಾರೆ. ಬಹಳ ಮುಖ್ಯವಾದ ವಿಶೇಷ ಏನಂತಂದ್ರೆ, ಇವರು ದೊಡ್ಡಾಟ ಕ್ಷೇತ್ರ, ರಂಗಭೂಮಿ ಕ್ಷೇತ್ರದ ಎಲ್ಲ ಆಯಾಮಗಳನ್ನ, ಹೊಸತನಗಳನ್ನ, ಪೂರ್ವ ಪರಂಪರೆಯನ್ನ ಅತ್ಯಂತ ಮಾರ್ಮಿಕವಾಗಿ ಹಾಗೂ ಸವಿಸ್ತಾರವಾಗಿ ಕಲಾವಿದರ ಪರಿಚಯನೂ ಸಹಿತ ಅತ್ಯಂತ ಪರಿಣಾಮಕಾರಿಯಾಗಿ ನಿರಂತರವಾಗಿ ಮಾಡ್ಕೊಂತ ಬಂದಿದ್ದಾರೆ. ಯಾವುದೇ ಫಲಾಪೇಕ್ಷೆ ಇಂತಹ ಮಹನೀಯರು ಇತ್ತೀಚಿನ ಪರಿಚಯ ಆಗಿ ಹಲವಾರು ಮಹನೀಯರ ಖ್ಯಾತನಾಮವೆತ್ತ ದೊಡ್ಡಾಟ ಕ್ಷೇತ್ರದಲ್ಲಿ, ಬಯಲಾಟ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂತಹ ಹಲವಾರು ಪ್ರಮುಖರನ್ನ ಪರಿಚಯ ಮಾಡಿಸ್ತಾ, ಎಲ್ಲಿನೂ ತಮ್ಮ ಹೆಸರು ಹೇಳದೆ, ಯಾವ ಚಾನೆಲ್ನಲ್ಲೂ ತಮ್ಮ ಮುಖ ತೋರಿಸದೆ ಅವರು ಕೆಲಸ ಮಾಡ್ತಿದ್ದಾರೆ. ಅಂತಹ ಮಹನೀಯರು ಈ ವಿಶ್ವವಿಖ್ಯಾತ ಹಂಪಿ ಉತ್ಸವ 2026ರಲ್ಲಿ ನಮ್ಮ ಈ ಒಂದು ಅದ್ಭುತ ವೇದಿಕೆ ಹಂಪಿ ಉತ್ಸವ 2026 ವಿದ್ಯಾರಣ್ಯ ವೇದಿಕೆ ಮಹಾನವಮಿ ದಿಬ್ಬದಲ್ಲಿ ಏನು ನಮ್ಮ ಪ್ರಸಾರ ಆಗ್ತಾ ಇದ್ದಾವೆ ಈ ದೊಡ್ಡಾಟಗಳು, ಅವು ಎಲ್ಲ ದೊಡ್ಡಾಟಗಳಿಗೆ, ಬಯಲಾಟಗಳಿಗೆ ಉಚಿತವಾಗಿ ವಾದ್ಯ ಪರಿಕರಗಳನ್ನು, ವೇಷಭೂಷೆಗಳನ್ನು, ಮೇಕಪ್ಗಳನ್ನು
ಕನ್ನಡ ಮತ್ತು ಉಚಿತವಾಗಿ ಮಾಡ್ತಾ ಇದ್ದಾರೆ. ಪ್ರವಾಸೋದ್ಯಮ ಇಲಾಖೆ ಹಾಗೂ ದೊಡ್ಡಾಟಕ್ಕೆ ಬಯಲಾಟಕ್ಕೆ ಸಹಾಯ ಮಾಡೋದೇ ಕಷ್ಟ. 26 ಅಂತಹ ಒಂದು ದಿನಮಾನದಲ್ಲಿ ನಿರಂತರವಾಗಿ 3 ದಿವಸಗಳ ಕಾಲ ಬಯಲಾಟಕ್ಕೆ ತಮ್ಮದೇ ಆದಂಥ ರೀತಿಯಲ್ಲಿ ಸೇವೆ ಸಲ್ಲಿಸ್ತಕ್ಕಂಥ ಮಹನೀಯರು ಅವರ ಹೆಸರು ವಿಶ್ವನಾಥ್ ಅಂತ. ಅವರನ್ನ ತಮಗೆ ಪರಿಚಯ ಮಾಡಿಸಿದ್ದೀನಿ. ಸರ್ ನಮಸ್ತೆ. ಕಾರ್ಯಕ್ರಮಗಳಿವೆ, ಅದೆಲ್ಲರಿಗೂ ಕೂಡ ತಾವು ಸಾಕ್ಷಿಯಾಗಿ ನನಗೆ ಬಹಳ ಆಶ್ಚರ್ಯ ಏನಂತಂದ್ರೆ ತಾವುಗಳು ಈ ದೊಡ್ಡಾಟ ಕಲಾವಿದರಿಗೆ ಉಚಿತವಾಗಿ ಸೇವೆ ಮಾಡ್ತಾ ಇದ್ದೀರಿ. ನನಗೆ ಬಹಳ ಖುಷಿ ಅನಿಸ್ತದೆ. ಯಾಕಂತಂದ್ರೆ ಈ ಬಯಲಾಟ ಕ್ಷೇತ್ರದ ಮತ್ತೊಮ್ಮೆ ಆಟನಾದ ಕಲಾ ತಂಡದಿಂದ ನಮ್ಮ ತಂದೆ ಕಾಲದಿಂದ ಚಪ್ಪಾಳೆಯೊಂದಿಗೆ ಮತ್ತೊಮ್ಮೆ ಮಗದೊಮ್ಮೆ ಎಂದಿಸ್ಕೊಳ್ತಾ ಇದ್ದಾರೆ. ಜೋರ ಚಪ್ಪಾಳೆ. ಎಷ್ಟು ಶಕ್ತಿ ಇದೆ ನೋಡೋಣ. ಇಷ್ಟು ಚೆನ್ನಾಗಿ ಅಂತ ನಾನು ಖಾತ್ರಿಪಡಿಸಬಹುದು. ಸಹಾಯ ಮಾಡಬೇಕು, ಬಯಲಾಟದ ಕಲಾವಿದರಿಗೆ ಸಹಾಯ ಮಾಡಬೇಕು. ಅದು ಉಚಿತವಾಗಿ ಮಾವ ನೋಡ್ತೀನಿ ನಿನ್ನ ಮಗಳು ಹೆಂಗ್ ಹಾಗೆ ಈ ಸಂಗೀತ ಕ್ಷೇತ್ರಕ್ಕೆ ಪುರಂದರದಾಸರದು ಅದ್ಭುತವಾದಂತ ಕೊಡುಗೆ. ಶ್ರೀಹರ್ಷ ಅವರು ಬಾ ಮಂಗ ಹೋಗ್ಬಾರ್ರಿ ಈ ಕಡೆ. ನನ್ನ ಹೆಸರು ಡಿ ವಿರೂಪಾಕ್ಷಪ್ಪ, ತಂದೆ ಮಡ್ಲಿ ಹನುಮಂತಪ್ಪ, ದೇವಲಪ್ಪ, ಕಂಪ್ಲಿ ತಾಲೂಕು, ಬಳ್ಳಾರಿ ಜಿಲ್ಲಾ. ನನಗೆ ಈ ಸಲ ಅರ್ಜಿ ಹಾಕಿದ್ದಕ್ಕಾಗಿ ವಿಜಯನಗರ ಸಂಸ್ಕೃತಿ ಇಲಾಖೆಯಿಂದ ನಮಗೆ ಕಮಲ ಸೌಲಭ್ಯ ಕಾರ್ಯಕ್ರಮವನ್ನು ನಾಳೆ 15ನೇ ತಾರೀಕಿಗೆ ಕೊಟ್ಟಿದ್ದಾರೆ. ಅವರಿಗೆ ತುಂಬ ಹೃದಯದ ನಮಸ್ಕಾರಗಳೊಂದಿಗೆ ತಿಳಿಸುತ್ತೇನೆ. ಇನ್ನು ನಮಗೆ ಈಗ 51 ಏಜು. ಇನ್ನು ಮುಂದೆ ಯಾವನ ಇದ್ದು ಪ್ರಶಸ್ತಿ ಆಗಲಿ ನಮಗೆ ಮುಂದರಿಸಿ ಎಲ್ಲರೂ ನಮಗೆ ಆಶೀರ್ವಾದ ಮಾಡಬೇಕೆಂದು ನಮ್ಮಲ್ಲಿ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ರಂಗಗೀತೆಗಳನ್ನು ಕನ್ನಡ ಸಂಸ್ಕೃತಿ ಇಲಾಖೆ ನಿರ್ದೇಶಕರಿಗೆ ನನ್ನ ಧನ್ಯವಾದಗಳು. ತಿಮ್ಮಾರೆಡ್ಡಿ ಅಂತಂದರೆ ನಮ್ಮದು ಸುಮಾರು 56 ವರ್ಷದಿಂದ ಹಾರ್ಮೋನಿಯಂ ಇದರಲ್ಲಿ ನಾವು ಕೆಲಸ ಮಾಡ್ತಾ ಇದ್ವಿ, ನಾಟಕದಲ್ಲಿ, ಬಯಲಾಟದಲ್ಲಿ. ಆದ ಕಾರಣ ರಾಜ್ಯೋತ್ಸವ ಪ್ರಶಸ್ತಿ ಅಂಗಣ ಮಾಡಿ ಪ್ರಯತ್ನ ಮಾಡ್ತೀವಿ. ನನ್ನ ಹೆಸರು ಸೇವಕನಾಗಿ ಸುಮಾರು 28 ವರ್ಷದಿಂದ ಸೇವೆ ಮಾಡಿದ್ದೇವೆ. ನಮಗೆ ಯಾವ ಥರ ಒಂದು ಪ್ರೋತ್ಸಾಹ ಇಲ್ಲ. ಎಲ್ಲರೂ ಕಲಾವಿದರು ಅಂದರೆ ಎಲ್ಲ ಒಂದೇ. ಎಲ್ಲರೂ ನಮಗೆ ಪ್ರೋತ್ಸಾಹ ಮಾಡಬೇಕು. ಯಾವ ಊರು ಯಜಮಾನ್ರ? ಬಯಲಾಟ ಕಲಾವಿದರ ಬಯಲಾಟ ಪಾತ್ರರಾಗಿದ್ದಾಗ ಹಾಗೂ ಮುಂಗಡ ಗಾಯಕರಾಗಿ ನಾನು ಸುಮಾರು 40 ವರ್ಷಗಳಿಂದ ಸೇವೆ ಸಲ್ಲಿಸುತ್ತೇನೆ. ನನಗೆ ಮಾಸಾಸನ ಸಹ ಬರುತ್ತದೆ. ದಯವಿಟ್ಟು ಪ್ರಶಸ್ತಿಗಳನ್ನು ಕೊಡಬೇಕಾದ್ರೆ ಕಲಾವಿದರನ್ನ ಹುಡುಕಿ ಕೊಡಬೇಕೆಂದು ವಿನಂತಿ. ಯಾವುದೋ ಒಂದು ರಾಜಕೀಯ ಮೂಲಕ ಭಾಳ ಅನೇಕ ಕಲಾವಿದರು ಅವನ್ನೆಲ್ಲ ನೋಡೋದಕ್ಕೆ ನಮಗೂ ಭಾಳ ಉತ್ಸಾಹದಿಂದ ಕಾಯ್ತಾ ಇದ್ದೀವಿ. ತುಂಬ ಹೆಮ್ಮೆ ಅನಿಸ್ತದೆ. ಜೈ ವಿರೂಪಾಕ್ಷೇಶ್ವರ. ಮೂವರು ಮಾತಾಡಿ ಜಲ್ದಿ ಮಾತಾಡಿ. ವಾಗ್ದೇವಿ ಕನ್ನಡ ಸಂಘದಿಂದ ಮಾತಾಡ್ತಾ ಇರೋದು. ಹಂಪಿ ಉತ್ಸವಕ್ಕೆ ನಮಗೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ಸರ್ವ ಸದಸ್ಯರಿಗೂ ಧನ್ಯವಾದಗಳು. ತುಂಬ ನಿಮ್ಮ ಹೆಸರು? ತ್ರಿವೇಣಿ. ನಿಮ್ಮ ಹೆಸರೇನಮ್ಮ? ಸೌಮ್ಯ ಅಂತ. ಸೌಮ್ಯ. ಹಾಂ, ನಾವು ವಾಗ್ದೇವಿ ಮಹಿಳಾ ಸಂಘದಿಂದ ಬಂದಿದ್ದೇವೆ. ಹೌದು. ನಮ್ಗೆ ಇಲ್ಲಿ ಪ್ರೋಗ್ರಾಮ್ ಮಾಡಿ ತುಂಬಾ ಸಂತೋಷ ಆಯಿತು. ಹೌದಾ? ತುಂಬಾ ಜನ ಇದ್ದಿದ್ರು, ಪ್ರೇಕ್ಷಕರೇ ನಮಗೆ ಕಲಾವಿದರೇ ನಮಗೆ ಪ್ರೇಕ್ಷಕರಾಗಿದ್ರು. ಅದು ತುಂಬಾ ಖುಷಿ ಆಯಿತು. ಇಷ್ಟು ಅವಕಾಶ ಕೊಟ್ಟಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಓಕೆ. ಸಂಸ್ಕೃತಿ ಕನ್ನಡ ಸಂಸ್ಕೃತಿ ಇಲಾಖೆ ತುಂಬಾ ಧನ್ಯವಾದ. ನನ್ನ ಹೆಸರು ಕವಿತಾ. ನಾವು ಹೊಸಪೇಟೆಯಿಂದ ಬಂದಿದ್ದೀವಿ. ವಾಗ್ದೇವಿ ಮಹಿಳಾ ಸಂಘದ ಸದಸ್ಯರು ನಾವೆಲ್ಲ. ಇವತ್ತು ನಮಗೆ ಇಲ್ಲಿ ಭಜನೆಗೆ ಮೊದಲನೇದಾಗಿ ಪ್ರೋಗ್ರಾಮ್ ನಮಗೆ ಕೊಟ್ಟಿದ್ರು. ಮೊದಲಿಗಾಗಿ ನಾವೇ ಪ್ರೋಗ್ರಾಮ್ ಮಾಡಿದ್ವಿ. ತುಂಬ ಚೆನ್ನಾಗಾಯಿತು. ಇದು 2ನೇ ಪ್ರೋಗ್ರಾಮ್ ನಮ್ಮದು. ಇದೇ ರೀತಿ ಮುಂದೆ ಅವಕಾಶಗಳು ಸಿಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ಕೊಂತ ಇಲ್ಲಿ ಕೊಟ್ಟಂಥ ಎಲ್ಲ ಅವಕಾಶ ನಮಗೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀವಿ. ವಿಜಯನಗರ ಜಿಲ್ಲೆ ಹೊಸಪೇಟೆ ಕೊಲ್ರಾಳಿ ಗ್ರಾಮ. 12 ವರ್ಷದಿಂದ ಪ್ರಥಮ ಬಾರಿ 20 ವರ್ಷದಿಂದ ಕಾರ್ಯಕ್ರಮಗಳನ್ನು ಒಂದು ಅವಕಾಶ ಗುರುತಿಸಿ ಒಂದು
ಅವಕಾಶ ಕೊಟ್ಟಿದ್ದಿಲ್ಲ. ಈ ವರ್ಷ ನನ್ನ ಕಲೆ ಗುರುತಿಸಿ ಈಗ ಅವ್ರು ಆಂಕರಿಂಗ್ ಈ ವರ್ಷ ನನಗೆ ಹಂಪಿ ಉತ್ಸವದಲ್ಲಿ ಒಂದು ರಂಗಗೀತೆಯ ಕಾರ್ಯಕ್ರಮವನ್ನು ಭಾಗವಹಿಸಲು ಅವಕಾಶವನ್ನು ಮಾಡಿಕೊಟ್ಟ ನಮ್ಮ ಕನ್ನಡ ಸಂಸ್ಕೃತಿ ಸುಲೇಖ ಅವ್ರ ಫ್ರೆಂಡು ಸುಮಾರು 12 ವರ್ಷದಿಂದ ನಾನು 30 ವರ್ಷ ಇದುವರೆಗೆ ನಾನು ಬಯಲಾಟ ಕಲಾವಿದರಾಗಿ ಇದುವರೆಗೂ ನನಗೆ ಸರ್ಕಾರ ವತಿಯಿಂದ ಯಾವುದೇ ಪ್ರಶಸ್ತಿ ಲಭಿಸಿಲ್ಲ. ಅದಕ್ಕಾಗಿ ಧನ್ಯವಾದಗಳಿಂದ ಹೇಳ್ತಿದ್ದೇನೆ. ನನಗೆ ಮಾಸಾಸನ ಆಗಿಲ್ಲ. ಆಮೇಲೆ ನನಗೆ ಯಾವ ಸರ್ಕಾರದಿಂದ ಯಾವ ರಾಜ್ಯ ಪ್ರಶಸ್ತಿ ಆಗಲಿ, ವಾಲ್ಮೀಕಿ ಪ್ರಶಸ್ತಿ ಆಗಲಿ, ಯಾವುದು ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ಆಗಲಿ ಯಾವುದು ಕೊಟ್ಟಿಲ್ಲ. ಅದಕ್ಕಾಗಿ ಮನವಿ ಅಂದರೆ ನನಗೆ ಒಂದು ಯಾವುದಾದ್ರೂ ಒಂದು ಸರ್ಕಾರ ವತಿಯಿಂದ ಪ್ರಶಸ್ತಿ ಕೊಡಬೇಕೆಂದು ತಮ್ಮಲ್ಲಿ ಪ್ರಾರ್ಥಿಸುತ್ತೇನೆ. ಹರೀಶ್ ಶ್ರೀನಿವಾಸ, ಜೈ ವಿರೂಪಾಕ್ಷೇಶ್ವರ. ಇಲ್ಲಿ ಹಂಪಿ ಉತ್ಸವ ಇದೆ. ಈ ವರ್ಷ 20, 26, 13, 14, 15ರಲ್ಲಿ ಹಂಪಿ ಉತ್ಸವ ಇದೆ. ನಮಗಂತೂ ಭಾಳ ಉತ್ಸಾಹದಿಂದ ಬಂದಿದ್ದೀವಿ. ಆಮೇಲೆ ನಮ್ದು ಇಲ್ಲೇ ಹೊಸಪೇಟೆ, ನಮ್ಮದು ವಾಗ್ದೇವಿ ಶ್ರೀ ವಾಗ್ದೇವಿ ಮಹಿಳಾ ಸಂಘ ಅಂತ. ನಾವು 40 ಜನ ಮೆಂಬರ್ ಇದ್ದೀವಿ. ಆದರೆ ಕಾರಣಾಂತರದ ಅನಾನುಕೂಲದಿಂದ ಬಂದಿರೋದು ಇವತ್ತು 20 ಜನ ಬಂದಿದ್ದೀವಿ. ಆಮೇಲೆ ನಾವು ಅನೇಕ ದೇವಸ್ಥಾನಗಳಲ್ಲಿ ಮತ್ತು ಮನೆಗಳಲ್ಲಿ ಭಕ್ತಿಭಾವದಿಂದ ಭಜನೆಯನ್ನು ಮಾಡ್ತಾ ಬಂದಿದ್ದೀವಿ. ಆದರೆ ಈ ವರ್ಷ ಈ ಹಂಪಿ ಉತ್ಸವದಲ್ಲಿ ನಾವು ಭಾಗಿಯಾಗಿರೋದು ನಮಗೆ ತುಂಬ ಹೆಮ್ಮೆ ಆಗ್ತದೆ. ಆಮೇಲೆ ನಮಗೆ ವಿದ್ಯಾರಣ್ಯ ವೇದಿಕೆಯಲ್ಲಿ ಅವಕಾಶ ಕೊಟ್ಟಿದ್ದಾರೆ ಈ ವರ್ಷ. ನಮಗೆ ಇಲ್ಲಿ ಹೊಸಪೇಟೆಯಲ್ಲಿ ನಮ್ಮ ಹಂಪಿಯಲ್ಲಿ ನಾವು ಈ ಹಂಪಿ ಉತ್ಸವದಲ್ಲಿ ಭಾಗವಹಿಸ್ತಿರೋದು ನಮಗೆ ಭಾಳ ಅತಿ ಮುಖ್ಯವಾಗಿದೆ. ಇದು ನಮಗೆ ಒಂದು ದೊಡ್ಡ ಹೆಮ್ಮೆ ಅನಿಸ್ತದೆ. ನಮಗೆ ಅವಕಾಶ ಕೊಟ್ಟ ಕನ್ನಡ ಮತ್ತು ಸಂಸ್ಕೃತಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಮತ್ತು ಹೀಗೆ ನಮ್ಗೆ ಅವಕಾಶ ಕೊಡ್ತಾ ಇರಲಿ ಅಂತ ನಾನು ಕೇಳ್ತಾ ಇದ್ದೀನಿ. ನಮ್ಗೆ ಭಾಳ ನಿಜವಾಗ್ಲೂ ಸಂತೋಷ. ಆಮೇಲೆ ಇಲ್ಲಿ ಸಾಕಷ್ಟು ಕಲಾವಿದರು ಬಂದಿದ್ದಾರೆ, ಬೇರೆ ಬೇರೆ ಊರಿಂದ ಬಂದಿದ್ದಾರೆ, ಬೇರೆ ಬೇರೆ ಇದರಿಂದ. ಪೋಷಕರು ಯಾರೆಲ್ಲ ಕೂತಿದ್ರಿ ದಯಮಾಡಿ ಪ್ಲೀಸ್ ಬನ್ನಿ ಸರ್, ನಿಮಗೋಸ್ಕರ ಆಸನಗಳು ಕಾದಿದೆ. ದಯಮಾಡಿ ಬಂದು ಕೂತ್ಕೊಳ್ಳಿ ಅಂತ ವಿನಂತಿಸ್ಕೊಳ್ತೀನಿ. ಹಾಗೆ ಹಿಂದುಗಡೆ ಫೋಟೋ ಸೆಷನ್ ಎಲ್ಲ ನಡೆಸ್ತಾ ಇದ್ದೀರಾ, ಪ್ಲೀಸ್ ಬನ್ನಿ ಕೂತ್ಕೊಳ್ಳಿ. ಅಭ್ಯಾಸ ಮಾಡ್ತಿದ್ದೇನೆ. ಈ ಒಂದು ಹಂಪಿ ಉತ್ಸವ 2026 ನಮಗೆ ಈ ಒಂದು ಒಳ್ಳೆ ಅವಕಾಶ ಮಾಡಿಕೊಟ್ಟಿದೆ. ಈ ಒಂದು ಶ್ರೀ ಕ್ಷೇತ್ರ ವಿರೂಪಾಕ್ಷೇಶ್ವರ 12ನೇ ಶತಮಾನದಲ್ಲಿ ಅನೇಕ ಒಂದು ಬದಲಾವಣೆಗಳನ್ನು ನಾವು ನೋಡ್ಬೋದು. ಅಕ್ಕ ಮಹಾದೇವಿ ಆಗಿರ್ಬೋದು, ಹಾಗೆ ಅಣ್ಣ ಬಸವಣ್ಣನವರ ವಚನಗಳಾಗಿರ್ಬೋದು, ಇಂದಿಗೂ ಅವು ಜೀವಂತ, ಎಂದೆಂದಿಗೂ ಜೀವಂತ ಅಂತ ಹೇಳ್ತೇವೆ. ಸೊ ಇದರಲ್ಲಿ ಒಂದು ಸಣ್ಣ ಬದಲಾವಣೆ ಇದೆ. ಸೊ ಅದನ್ನು ನಾನೀಗ ಸೂಚನೆ ಕೊಡೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ತಯಾರಿ ನಡೀತಾ ಇದೆ ಇನ್ನು ವೇದಿಕೆ ಮೇಲೆ. ನಾಳೆ ನಡಿಬಹುದಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ನೃತ್ಯ ನಾಟಕ ಸೃಷ್ಟಿ ಅಭಿನಯ. ಅಪ್ರಥಮ ಇದೀನ ಪಟ್ಟಣಕ್ಕೆ ಕೂಡದ ಯಾದವರು ಒಂದು ಅಚ್ಚೋಡಿ ಸೈಡ್ ಒಂದು ಕಡೆ, ಯುದ್ಧಕರಾದ ನಿರಸ್ತರಾದ ಮತ್ತೊಂದು ಕಡೆ. ಅರ್ಜುನ, ನಿನಗೆ ಯಾವುದು ಬೇಕು? ಯದುಕುಲ ಚೂಡಾಮಣಿ, ನಾನು ನಿನ್ನ ವಿಘ್ನೇಶ್ವರ
ಸ್ಫುರಿಸುತ್ತಿದೆ, ಪ್ರಕಾಶಿಸುತ್ತಿದೆ. ಇಂತಹ ಪವಿತ್ರ ನಾಡಿನ ಮಕ್ಕಳಾದ ನಾವು ಪರಮ ಪವಿತ್ರವಾದ ನಮ್ಮ ಭಾರತ ಮಾತೆಯು ಸಾಗರದಾಚೆ ಪರಕೀಯರ ಗಾಳಿಯಿಂದ ತಮ್ಮ ಬಳಿ ತರಳಬೇಕೆನ್ನುವಷ್ಟರಲ್ಲಿ ತಾವೇ ಬಂದಿರಲ್ಲ. ಬಹಳ ಆನಂದವಾಯಿತು. ತಮಗಿದು ರಾಣಿ ಹಬ್ಬಕ್ಕನ್ನು ಮಾಡುವ ಪ್ರಣಾಮಗಳು. ಕಲ್ಯಾಣವಾಗಲಿ. ಬಾಣ ಖಂಡಿತ ಬೆಂಕಿಯ ಜ್ವಾಲೆ ಅಬ್ಬಕ್ಕ ಮುಖ ಮೇಲಿತ್ತು. ಆಹಾ ಆಹಾ, ಏನಿದು ಆಶ್ಚರ್ಯ! ನಿನ್ನ ಮುಖಮಂಡಲವು ಪಟ್ಟಿ ಹೋಗಿದೆ. ಎದ್ದೇಳು, ಮೇಲಕ್ಕೆದ್ದೇಳು. ಎನ್ನ ಬಳಿ ಬರಬೇಕೆಂದಿರು. ತಕ್ಕ ಉತ್ತರ ನೀಡಲೇಬೇಕು. ಮನದ ಅಬ್ಬಕ್ಕ, ಕದಡದಿರು ಮನವ, ಕದಡದಿರು. ವಾಸ್ತವ ಅರ್ಥ ಮಾಡಿಕೋ ಅಬ್ಬಕ್ಕ, ವಾಸ್ತವ ಅರ್ಥ ಮಾಡಿಕೋ. ಸಾಕಾರಗಳ ಸಾಮಂತರು, ಹೊಸಂಗಡಿಯ ಬಿನ್ನಾಳಿಗಳು ತಮಗೆ ರಾಜ್ಯಭಾರವಾದಂತೆ ತಮಗೆ ಎಣಿಸಿದಂತೆ ವಾಮ ಮಾರ್ಗದಲ್ಲಿರುವಾಗ ಯಮಗೆ ಸಾಧ್ಯವೇ? ಈ ಪರೀಕ್ಷೆ ಹೇಳುತ್ತೇನೆ, ಕೇಳುವಂತವರಾಗಿ. ಅದೇನಿರುವುದು ಹೇಳುವಂತವರಾಗು. ಒಗ್ಗಟ್ಟಾಗಿರಬೇಕು, 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 ಒಗ್ಗಟ್ಟಾಗಿರಬೇಕು. ಹೇಳುತ್ತೇನೆ, ಕೇಳುವಂತವರಾಗಿ. ದುರುಳರಾದ ಪೋರ್ಚುಗೀಸರು ವ್ಯಗ್ರರಾಗಿ ನಮ್ಮ ಮೇಲೆ ದಾಳಿ ಮಾಡುವರು. ಮುಂದೆ ಏನಾಯಿತು ಹೇಳುವಂತವರಾಗು. ಮಹಾರಾಣಿಯವರೇ, ನಮ್ಮ ಪ್ರಜೆಗಳನ್ನೇ ಹಿಂಸಿಸುವಷ್ಟು ಸತ್ತು ಬಂದಿದೆ. ಆ ಕಪಿಗಳಿಗೆ ಕಷ್ಟ ಕೊಡಬೇಕೆಂದು ಛಲ ಮಾಡಿ ಅಡಿಗಳಿಗೆ ನಮ್ಮವರಿಗೆ ಕಷ್ಟ ಕೊಡುತ್ತಿರುವ ಆ ಪೋರ್ಚುಗೀಸರ ಚಿತ್ತ ಚಾಂಚಲ್ಯವನ್ನು ಓಲೆಗೆ ಪ್ರತಿಯಾಗಿ ಆ ಪೋರ್ಚುಗೀಸ್ ಗವರ್ನರ್ ಉತ್ತರ ಅನ್ನಿತ್ತಿರುವರು. ಅರಬ್ಬಿ ಸಮುದ್ರದಡೆ ಮೀನು ಹಿಡಿಯಬೇಕೆಂದರೆ, ಆ ಮಾರ್ಗವಾಗಿ ವ್ಯಾಪಾರ ಮಾಡಬೇಕಂದರೆ ಅವರ ಅನುಮತಿ ಪಡೆಯಬೇಕಂತೆ, ಇಲ್ಲವೇ ಅವರನ್ನು ಎದುರಿಸಬೇಕಂತೆ ಮಹಾರಾಣಿಯವರೇ. ಭೂಮಿಯ ಬೆಳೆ ಅಯ್ಯ ಸಾರಥಿ, ಲಘು ಬಗೆಯಿಂದ ಕರಬಡಿದಂತವರಾಗಿ ದಡಬಡಿಸುತ್ತಾ ಬಂದಿರುವ ಕಾರಣವೇನೆಂದು ಪೇಳುವಂತವನಾಗು. ಸುದ್ದಿಯನ್ನು ತಂದಿದ್ದಾರೆ. ಈ ಒಂದು ಅವಕಾಶವನ್ನು ಕೊಟ್ಟಂತಹ ನಮ್ಮ ಜನ ಸರ್ಕಾರಕ್ಕೆ, ಹಾಗೆ ಬಹಳ ಮುಖ್ಯವಾಗಿ ಪ್ರವಾಸೋದ್ಯಮ ಇಲಾಖೆಗೆ, ನಮ್ಮ ಈ ಉಸ್ತುವಾರಿ ಸಚಿವರಾದಂತಹ ಜಯದೇವ್ ಅಹಮದ್ ಸಾಹೇಬರಿಗೆ ಮನಸ್ಸಿ. ಇದಾಗಿತ್ತು ಈ ಕ್ಷಣದ ರಂಗಭೂಮಿ ನ್ಯೂಸ್ ಕರ್ನಾಟಕ. ನಮಸ್ಕಾರ.